ಬೆಂಗಳೂರು ನಗರದ ಹಲವು ಕಡೆ ಇಂದು ಬೀದಿ ಬದಿ ವ್ಯಾಪಾರಿಗಳ ಬಂದ್. ಫ್ರೀಡಂ ಪಾರ್ಕ್ನಲ್ಲಿ 6 ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ಕ್ರಮಗಳನ್ನು ವಿರೋಧಿಸಿ ಬೀದಿಗಿಳಿದ ವ್ಯಾಪಾರಿಗಳು. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ವ್ಯಾಪಾರಿಗಳ ಎಚ್ಚರಿಕೆ. ಬಿಬಿಎಂಪಿ ಜಿಬಿಎ ಕಾರ್ಡ್ ನೀಡಿ ಸಾಲ ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ರು. ಈಗ ತೆರವು ಮಾಡಿದ್ರೆ ಪಡೆದಿರುವ ಸಾಲವನ್ನ ಯಾರು ತೀರಿಸ್ತಾರೆ ಎಂದು ಪ್ರಶ್ನೆ. 1 ತಿಂಗಳುಗಳ ಹಿಂದೆ ನೋಟಿಸ್ ನೀಡಿದ್ದೇವೆ ಎನ್ನುತ್ತಾರೆ. ಆದರೆ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ವ್ಯಾಪಾರಿಗಳ ಆರೋಪ. ನೋಟಿಸ್ ಬಂದಿದ್ರೂ ನಮ್ಮ ಕುಟುಂಬದೊಂದಿಗೆ ಎಲ್ಲಿಗೆ ಹೋಗಬೇಕು ಎಂದು ಆತಂಕ ಎದುರಾಗಿದೆ. ಬೀದಿ ವ್ಯಾಪಾರಿಗಳಿಂದ ಯಾರಿಗೂ ಹಾನಿಯಾಗಿಲ್ಲ. ಅಧಿಕಾರಿಗಳು ಅಧಿಕಾರದ ದರ್ಪ ತೋರ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಹಾಗೂ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಘೋಷಣೆ. ತೆರವು ಕಾರ್ಯಾಚರಣೆ ನಿಲ್ಲಿಸಿ ಬೀದಿ ವ್ಯಾಪಾರಿಗಳಿಗೆ ನ್ಯಾಯ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ. ಏನ್ ಮಾಡ್ತಿದ್ದೀರಾ? ಇವತ್ತಿನ ಊಟಕ್ಕೆ ಏನ್ ತಿಂತೀರಾ ನೀವು ಮನೆಯಲ್ಲಿ ಅಂತ ಒಬ್ಬ ಅಧಿಕಾರಿ ಆಗ್ಲಿ, ಒಂದು ಸರ್ಕಾರದವರಾಗ್ಲಿ, ಒಬ್ರು ಮಿನಿಸ್ಟರ್ ಆಗ್ಲಿ ನನ್ನ ಮನೆ ಬಾಗ್ಲಿ ಬಂದು ಕೇಳಲಿಲ್ಲ. ನನ್ನ ಮನೆ ಬಾಗ್ಲಿ ಬರ್ತಿರೋರು ಯಾರು? ನನಗೆ ಲೋನ್ ಕೊಟ್ಟಿರೋರು, ಸಾಲ ಕೊಟ್ಟಿರೋರು ವ್ಯಾಪಾರ ಮಾಡೋದಕ್ಕೆ. ಮತ್ತೆ ಸ್ಕೂಲ್ನವರು, ಕಾಲೇಜ್ನವರು ಮಕ್ಕಳು ಇಂದಾಗಿ ನೋಟಿಸ್ ಕಳಿಸ್ತಾ ಇದ್ದಾರೆ. ನನಗೆ ಇವತ್ತಿನವರೆಗೂ ಯಾವ ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ. ನಮಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಲೋನ್ ಫೆಸಿಲಿಟಿ ಕೊಟ್ಟಿದ್ದೀರಾ, ನೀವು ವ್ಯಾಪಾರ ಮಾಡಿ ಬೀದಿ ಬದಿ ಅಂತ ಹೇಳಿ ಸಬ್ಸಿಡರಿ ಲೋನ್ಸ್ ಕೊಟ್ಟಿದ್ದೀರಾ. ನಾವು ಅದನ್ನ ತಗೊಂಡು ಬೀದಿ ಬದಿ